2020 ನಾನು ಅಟೆಂಪ್ಟ್ ಕೊಟ್ಟಿದ್ದು 2020 ನೋಟಿಫಿಕೇಶನ್ 8 o'clock UPSC ಫಿಲಿಮ್ಸ್ ಆಯ್ತು, 8:30ಗೆ KPSC ಫಿಲಿಮ್ಸ್ ಬಂತು. ರಿಸಲ್ಟ್ 2 ಕ್ಲಿಯರ್ ಆಗಿತ್ತು. KPSC ಹೆಂಗಿತ್ತು ಅಂತಂದ್ರೆ ನಾನು ಬರೀಲೇಬಾರ್ದೇನೆ KPSC ಅನ್ಸ್ಬಿಟ್ಟಿತ್ತು ಆ ರೀತಿ. ಬಟ್ ನನಗೆ UPSC ಆಗಿತ್ತಂದ್ರೆ ಯಾರಾದ್ರೂ UPSC KPSC ಆದಾಗ ಯಾರು ಫೋಕಸ್ ಮಾಡ್ತಾನೆ, UPSC ಗೆ ಫೋಕಸ್ ಮಾಡ್ತಿರ್ತಾನೆ. ಸೇಮ್ ನಾನು ಅದೇ ಮಾಡಿದ್ದು. ಇಲ್ಲಿ ತುಂಬಾ ಚೆನ್ನಾಗಿ ಓದಿದ್ದೆ UPSC-ಗೆ. ನಾನು ಏನು UPSC ಓದಿದ್ನಲ್ಲ ಆ ಕನ್ಸಲ್ಟೇಷನು, ಆ ಕಂಟೆಂಟು ಅದು ತುಂಬಾ ಹೆಲ್ಪ್ ಆಗಿದ್ದು KPSC-ಗೆ. ನಾನು KPSC ಟೆಸ್ಟ್ ಹೆಂಗೆ ಬರ್ದೆ ಅಂದ್ರೆ ಇದಕ್ಕೊಂದು 20-25 ಡೇಸ್ ಗ್ಯಾಪ್ ಇತ್ತು. ಈ 20-25 ಡೇಸ್ ಅಲ್ಲಿ ನಾನು ಮಾಡಿದ್ದು ಇಷ್ಟೇ. ಇಲ್ಲಿ ಇಂಡಿಯಾ ಫಾರ್ IAS ಅವರು ಕದನ್ ಅಂತ ಟೆಸ್ಟ್ ಸೀರೀಸ್ ಕೊಟ್ಟಿದ್ರು, ಫ್ರೀ ಟೆಸ್ಟ್ ಇರ್ತದೆ, ದುಡ್ಡು ಇಸ್ಕೊಂಡಿಲ್ಲ. ಹೇಳ್ಬೇಕ್ರಿ. ಸೊ ಈ ಟೆಸ್ಟ್ 10 ಟೆಸ್ಟ್ ಕೊಟ್ಟಿದ್ರು ಅವರು. ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಮಾಡಿದ್ದ ಅದು ಭಾರಿ ಚೆನ್ನಾಗಿ ಮಾಡಿದ್ರು. ಯಾರು UPSC ಮೇನ್ಸ್ ಬರ್ದಾರಲ್ಲ ಆ ಹುಡುಗರು ಅಂತ ಫ್ರೀ ಕೊಡ್ತೀವಿ ಅಂತ, ನಾವು ಹುಡುಗರಿಗೆ ಅಂತ ಫೋಕಸ್ ಮಾಡ್ತೀವಿ ಅಂತ ಒಂದು 10 ಟೆಸ್ಟ್ ಕೊಟ್ಟಿದ್ರು ಅವರು. ನನಗಿನ್ನ ನೆನಪಿದೆ. ಅವಾಗ ಬಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡ್ಕೊಂಡೆ KPSC ಏನಿದು, KPSC ಹೆಂಗಿರುತ್ತೆ, UPSC KPSC ಏನ್ ಡಿಫ್ರೆನ್ಸ್ ಇರುತ್ತೆ, ಇದು 20 ದಿನದಾಗೆಲ್ಲ ಹೆಂಗ್ KPSC ಓದೋದು, ಹಿಂಗೆಲ್ಲ ಇತ್ತು ಸ್ಪೆಕ್ಯುಲೇಷನ್ಸ್.